ಹಾಯ್ ಸ್ನೇಹಿತರೆ, ಗುಡ್ ಈವ್ನಿಂಗ್ ಎಲ್ರಿಗೂ. ನಮ್ಮ ವಿಡಿಯೋ ನೋಡುತ್ತಿರುವಂತಹ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ನನ್ನ ಸ್ನೇಹ ಬಳಗಕ್ಕೆಲ್ಲರಿಗೂ ಕೂಡ ಶುಭ ಸಂಜೆ. ಬರ್ರಿ, ಇವತ್ತು ಏನಪ್ಪ ಇದು ಮಾವಿನ ಹಣ್ಣು ತೋರ್ಸಕತ್ತಾರಲ್ಲ ಅನ್ಬೇಡ್ರಿ. ಯಾರ್ಯಾರು ಮಾವಿನ ಹಣ್ಣು ಇಷ್ಟಪಡ್ತೀರೋ ಅವ್ರಿಗೆಲ್ಲ ಭಯ ನೀರು ಬರ್ತಿರ್ಬೋದು. ಒಂದು ಗಾದೆನೇ ಇದೆ ಅಲ್ವಾ, ಹಸಿದಾಗ ಹಲಸು ತಿನ್ಬೇಕಂತೆ, ಉಂಡಾದ್ಮೇಲೆ ಮಾವು ತಿನ್ಬೇಕಂತೆ. ಅದು ಒಂದು ಮಾತು ನೆನಪಾಯ್ತು, ಹೇಳಿದೆ ನೋಡ್ರಿ. ಮಾವಿನ ಹಣ್ಣು ತೋರ್ಸಕತ್ತಾರಲ್ಲಪ್ಪ ಏನಿದು ಅನ್ಬೇಡ್ರಿ. ಬಟ್ ಇದು ಉಂಡ ಮೇಲೆ ತಿನ್ನೋ ಮಾವಿನ ಹಣ್ಣಲ್ಲ, ಉಣ್ಣೋ ಜವಾಗ ಊಟ ಜೊತೆ ತಿನ್ನೋ ಮಾವಿನ ಹಣ್ಣು, ಹಸಿ ಮಾವಿನ ಹಣ್ಣು. ಇದಿನ್ನೂ ಹಣ್ಣಾಗಿಲ್ಲ. ಬರ್ರಿ, ಇವತ್ತು ನಾನು ಈ ಮಾವಿನ ಹಣ್ಣನ್ನು ತೊಗೊಂಡು ನಮ್ಮ ಉತ್ತರ ಕರ್ನಾಟಕದ ಒಂದು ಮಾವಿನಕಾಯಿ ಚಟ್ನಿ ಮಾಡಾಕತ್ತೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡತ್ತೀನಿ ನೋಡ್ರಿ. ನಾನು ಇಷ್ಟು ಒಂದು ಮಾವಿನ ಹಣ್ಣನ್ನು ತೊಗೊಂಡಿನಿ. ಅದನ್ನು ಈ ರೀತಿ ಮ್ಯಾಲಿಂದೆಲ್ಲ ಸಿಪ್ಪೆ ತಗೊಂಡಿನಿ. ಹಂಗೆ ಒಳಗೆ ಗೊಟ್ಟ ಇರ್ತೈತಲ್ರಿ, ನಮ್ಮ ಸೈಡ್ ಉತ್ತರ ಕರ್ನಾಟಕದ ನಾವು ಗೊಟ್ಟ ಅಂತೀವಿ. ಮತ್ತು ನೀವೇನಂತೀರ ನೋಡ್ರಿ. ಗೊಟ್ಟನೂ ತೆಗ್ದೀನಿ, ಮೇಲಿನ ಸಿಪ್ಪೆನೂ ತೆಗ್ದೀನಿ. ತೆಗೆದ್ಬಿಟ್ಟು ಆ ಮಾವಿನ ಹಣ್ಣನ್ನು ಹಿಂಗೆ ಸಣ್ಣ ಸಣ್ಣದಾಗಿ ಸ್ವಲ್ಪ ಮೀಡಿಯಮ್ ಸೈಜ್ನಾಗ ಹಿಂಗೆ ಪೀಸ್ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಬೆಳ್ಳುಳ್ಳಿ, ಒಂದು 10-12 ಹೆಸರು ಬಂದಾವೆ ಅಷ್ಟೇ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿನಿ. ಮತ್ತೇನು ತೊಗೊಂಡಿನಪ್ಪ ಈ ಚಟ್ನಿಗೆ ಅಂದ್ರೆ ನಾನಿಲ್ಲ ಸ್ವಲ್ಪ ಹಸಿ ಮೆಣ್ಸಿಕಾಯಿ ತೊಗೊಂಡಿನಿ. ಇವು ಸಣ್ಣ ಸಣ್ಣ ಅದಾವು, ಖಾರನೂ ಕಮ್ಮಿ ಇದಾವೆ ನೋಡ್ರಿ. ಗಿಡ್ಗೆ ಅನ್ನಿಸ್ತಾವು, ಅರೆ ಖಾರ ಕಮ್ಮಿ ಇದಾವೆ, ಹಂಗಾಗಿ ಸ್ವಲ್ಪ ಹಸಿ ಮೆಣ್ಸಿಕಾಯಿ ತೊಗೊಂಡಿನಿ. ಇವ್ನು ನೋಡ್ರಿ, ಸುಮಾರು 1 ತಾಸು ಮೇಲೆ ಆಯಿತು ನಾನು ತೊಳೆದು ನೆನೆ ಹಾಕಿದ್ದೆವು. ಕಡಲೆಬೇಳೆನ ತೊಳೆದ್ಬಿಟ್ಟು ನೆನೆ ಹಾಕಿದ್ನಿ. ಇವು ನೆನೆದಿದ್ದಾವೆ ಇವಾಗ. ಹಂಗೆ ಇನ್ನೊಂದು ಸ್ವಲ್ಪ ಏನಂದ್ರೆ ಸ್ವಲ್ಪ ಸಾಸ್ಮಿ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ನಡೀತೈತಿ. ಇಷ್ಟು ತೊಗೊಂಡಿನಿ. ಮತ್ತು ಇಲ್ಲೊಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೋಸ್ಕೊಂಬಿಟ್ಟು ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ. ಬರ್ರಿ, ಇವಾಗ ನಾ ಮಾವಿನಕಾಯಿ ಚಟ್ನಿ ಮಾಡೋಕೆ ಏನೇನು ತೊಗೊಂಡಿನಿ ಅಂತ ಒಂದು ಸತಿ ತೋರಿಸೀನಿ. ಎಲ್ಲರೂ ನೋಡಿದ್ರೆ ಅಂದ್ಕೊಂಡಿನಿ. ನೋಡ್ರಿ ಇನ್ನೊಂದು ಸತಿ ಕ್ಲಿಯರಾಗಿ. ಇಷ್ಟು ಐಟಮ್ಮು, ಬಟ್ ಭಾಳ ರುಚಿಯಾಗಿರ್ತೈತಿ. ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇವಾಗ ನೋಡ್ರಿ, ಇದು ಹುರಿಯೋಕ್ಕೆ ಅಂತೇಳಿ ಕಬ್ಬಿನ ಬಾಣಲಿ ತೊಗೊಂಡು ಹುರಿದ್ರೆ ಚೆನ್ನಾಗಿರ್ತೈತಿ ಅಂತಾರಲ್ಲ, ಅದಕ್ಕೆ ನಾನು ಇದು ರೊಟ್ಟಿ ಹಂಚು. ಮುಂಚೆ ನಮ್ಮ ಮನೆಗೆ ಇದ್ರಾಗ ರೊಟ್ಟಿ ಮಾಡ್ತಿದ್ರು, ಬಟ್ ನಾನು ಇದನ್ನು ಸುಮಾರು ದಿನದಿಂದಲೂ ರೊಟ್ಟಿಗೆ ಬೇರೆ ಹಂಚು ತೊಗೊಂಡು ಇದನ್ನು ಈ ರೀತಿ ಹುರಿಯೋಕ್ಕೆ ಸಣ್ಣದಾಗಿ ಏನಾರು ಒಗ್ಗರಣೆ ಕೊಡೋದಿದ್ರೆ ಪಲ್ಯಗಳನ್ನು ಮಾಡ್ಕೊಳ್ಳೋ ಸಂಬಂಧನೇ ಬಳಸ್ತಾಯಿದ್ದೀನಿ. ಈಗ ಅದೇ ಹಂಚು ತೊಳೆದು ಇಟ್ಕೊಂಡಿನಿ. ಅದು ಹಂಚು ಕಾಯಲಿ ನೋಡ್ರಿ. ಇವಾಗ ನೋಡ್ಬೋದು ಹಂಚ ಕಾಯ್ತು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಹಾಕೊಂಡ್ವಿ. ಈಗ ಎಣ್ಣೆ ಕಾಯ್ತೈತೆ. ಈಗ ಅದಕ್ಕೆ ಎಣ್ಣೆ ಕಾದೈತೆ. ಇದಕ್ಕೆ ಇವಾಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ. ಹಂಗೆ ಜೀರಿಗೆ, ಸ್ವಲ್ಪ ಜೀರಿಗೆ ಇಲ್ಲಿ ಹಸಿ ಮೆಣಸಿಕಾಯಿ ತೊಳೆದು ಇಟ್ಕೊಂಡಿದ್ನೆಲ್ಲ ಈಗ ಹಸಿ ಮೆಣಸಿಕಾಯಿ ಅದೇ ಎಣ್ಣೆಗೆ ಹಾಕಾತೀನಿ ನೋಡಿ. ನೋಡ್ರಿ, ಅದಕ್ಕಾದ ಎಣ್ಣೆಗೆ ಜೀರಿಗೆ, ಸಾಸಿವೆ ಮತ್ತು ಈ ಹಸಿ ಮೆಣಸಿಕಾಯಿ ಹಾಕೀನಿ. ಅವು ಹಿಡಿಯಾಕತ್ತ, ಹಾಗಾಗಿ ಮುಚ್ಚಾಕತ್ತೀನಿ ನಾನು. ಜಸ್ಟ್ ಒಂದು 2-3 ಸೆಕೆಂಡ್ ಆದರೆ ಸಾಕು, ಅಷ್ಟರೊಳಗೆ ಚೆನ್ನಾಗಿ ಹಿಡಿದು ಬಿಡ್ತಾರೆ. ನಾನು ಆರಿಸ್ಬಿಟ್ಟೆ ನೋಡಿರಿ. ಸಾರಿ, ನಾನು ಆವಾಗಲೇ ಕರಿಬೇವು ಸೊಪ್ಪು ತೋರಿಸೋದೊಂದು ಮರೆತೆ. ಇವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳತ್ತೀನಿ. ಅದಕ್ಕೇ ಇದನ್ನೇನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ರೀ. ಹೆಂಗೋ ಅದು ತವಿ ಕಾದದ್ದೈತಿ, ಅದರೊಳಗೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಅಷ್ಟೇ. ನೋಡಿರಿ, ಆ ಮೆಣ್ಸಿಕಾಯಿ ಕರಿಬೇವು ಎಲ್ಲ ಅಲ್ಲಿ ಹುರಿತು. ಇಲ್ಲೇ ಒಂದು ಮಿಕ್ಸಿ ಜಾರ್ ತೊಗೊಂಡೆ. ಇದೇನು ಬೇಳೆ ನೆನೆಸಿಟ್ಕೊಂಡಿದ್ನಲ್ವ, ಆ ಬೇಳೆಯೊಳಗೆ ನೀರು ತೆಗೆದು ಇದಕ್ಕೆ ಹಾಕೊಳತ್ತೀನಿ. ಇದು ಯಾವಾಗಲೂ ಮಾಡೋಕ್ಕಾಗಲ್ಲ ರೀ, ಓನ್ಲಿ ಮಾವಿನಕಾಯಿ ಸೀಸನಲ್ಲಿ ಅಷ್ಟೇ ಸಿಗೋದು. ಹಾಗಾಗಿ ಯಾವ್ಯಾವ ಸೀಸನ್ನಾಗ ಏನೇನು ಸಿಗುತ್ತೋ ಆ ಸೀಸನ್ನಾಗ ಅವುಗಳನ್ನು ಚೆನ್ನಾಗಿ ಬಳಸಿಬಿಡ್ಬೇಕು ನೋಡಿರಿ. ಇವಾಗ ನಾನು ನೆನೆಸಿರೋ ಕಡಲೆಬೇಳೆ ಎಲ್ಲನೂ ಜಾರಿಗೆ ಹಾಕ್ಕೊಳತ್ತೀನಿ ನೋಡಿರಿ. ಹೇಳಿದ್ನಲ್ಲ ನಾನು, ಅರಿಶಿನ ಪುಡಿ ಬೇಕಿದ್ರೆ ಹಾಕೋಬೋದು, ಇರಲಿಲ್ಲ ಅಂದ್ರೆ ಇಲ್ಲ ಅಂತ. ಇದ್ರೊಳಗೆ ಸ್ವಲ್ಪ ಅರಿಶಿನ ಪುಡಿ ಹಾಕತ್ತೀನಿ ನೋಡಿರಿ, ಸಾಕು ಅಷ್ಟೇ. ಈ ಮಸಾಲೆ ಐಟಮ್ ಎಲ್ಲ ಮುಗೀತು ನಮ್ಮದು. ಇನ್ನೇನಿದ್ರು ಎಲ್ಲ ರುಬ್ಬೋದು. ಬರ್ರಿ, ಇವಾಗ ಫಸ್ಟಾಗಿ ಕಡಲೆಬೇಳೆ ಹಾಕ್ಕೊಂಡಿನಲ್ಲ, ಇದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತೀನಿ.
ನೋಡ್ರಿ ನಾ ಏನೂ ಹಾಕಿಲ್ಲ, ಬರೀ ಕಡಲೆಬೇಳೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊತೀನಿ ಅಷ್ಟೇ. ನೋಡ್ರಿ ನಿಮ್ಗೆ ನೋಡ್ರಿ ಗೊತ್ತಾಗ್ಬೋದು, ಜಾಸ್ತಿ ನುಣ್ಣಗನೂ ಆಗಿಲ್ಲ ಬೇಳೆನೂ ಇಲ್ಲ, ಹಾಗೆ ತರಿ ಆಗೈತಿ. ಇವಾಗ ಇದಕ್ಕೆ ನಾವಿಲ್ಲೇನು ಮಾವಿನ ಹೋಳು ಕಟ್ ಮಾಡಿ ಇಟ್ಕೊಂಡಿಲ್ಲ, ಆ ಮಾವಿನ ಹೋಳನ್ನು ಇದಕ್ಕೆ ಹಾಕ್ಕೊಂಡು ಈಗ ಇನ್ನೊಂದು ರೌಂಡ್ ಹಾಕ್ತೀನಿ. ನೋಡ್ರಿ ಈಗ ಕಡಲೆಬೇಳೆ ಮತ್ತು ಮಾವಿನ ಹಣ್ಣು ಹಿಂಗೆ ರುಬ್ಕೊಂಡಿನಿ. ಈಗ ಇದಕ್ಕೆ ನಾನು ಇಲ್ಲಿ ಆಲ್ರೆಡಿ ಹುರಿದಿಟ್ಕೊಂಡಿದ್ನಲ್ಲ ಆ ಒಂದು ಐಟಮ್ ಇದಕ್ಕೆ ಹಾಕ್ಕೊಳ್ಳೋಣ ನೋಡ್ರಿ. ಈಗ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಜೀರಿಗೆ, ಸಾಸಿವೆ ಎಣ್ಣೆಗೆ ಹುರಿದಿದ್ವಲ್ವ ಅವನ್ನ ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಹಂಗೆ ಇದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಉಪ್ಪು. ರುಚಿಗೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಡ್ರಿ ಉಪ್ಪು. ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಮತ್ತು ಈ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡು ಆ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕಾಕತ್ತೀನಿ. ಬೇಕಂದ್ರೆ ನೀವು ಇಲ್ಲಿ ಸ್ವಲ್ಪ ಸಕ್ಕರೆನೂ ಹಾಕೋಬೋದು, ನಾನು ಒಂದು ಸ್ವಲ್ಪ ಹಾಕ್ಕೊಳತ್ತೀನಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದೆಲ್ಲ ಹಾಕಿ ರುಬ್ಬಿಟ್ರೆ ನಮ್ದು ಚಟ್ನಿ ರೆಡಿ. ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಈಗ ಇದಕ್ಕೆ ನಾನು ಯಾವುದೇ ಒಗ್ಗರಣೆದು ಕೊಡಾಕತ್ತಿಲ್ಲ, ಇಷ್ಟ ಇಲ್ಲಿ ಆಗಲೇ ಎಣ್ಣೆ ಹುರಿದಿರೋದು ಎಣ್ಣೆ ಐತಲ್ಲ, ಜೀರಿಗೆ ಸಾಸಿವೆ ಹುರ್ಕೊಂಡಿರೋದು ಅದೇ ಒಂದು ತವೆಗೆ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಇಷ್ಟೇ ನೋಡ್ರಿ ರೆಡಿ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಎಣ್ಣೆ ಹಾಕಿ ಒಗ್ಗರಣೆ ಕೊಡಬೇಕು ಅಂತೇನಿಲ್ಲ, ಅದು ನಿಮ್ಮ ಚಾಯ್ಸ್. ಎಣ್ಣೆ ಜಾಸ್ತಿ ಇಷ್ಟಪಡೋರಾದರೆ ಹಾಕೋಬೋದು. ನಮ್ಮ ಮನೆಯಾಗ ನಾವು ಎಣ್ಣೆ ಜಾಸ್ತಿ ಇಷ್ಟಪಡಂಗೆ, ಹಂಗಾಗಿ ನಾನು ಬೇರೆ ಯಾರನ್ನ ಒಗ್ಗರಣೆ ಹಾಕೋಂಗಿಲ್ಲ. ಇನ್ನಷ್ಟೇ ಮಿಕ್ಸ್ ಮಾಡಿ ಇವಾಗ ಬೇಕಾದ್ರೆ ನೀವು ಒಂದು ಸರಿ ಟೇಸ್ಟ್ ನೋಡ್ಕೋಬೋದು. ನೋಡ್ರಿ ಮಸ್ತಾಗಿ ನಮ್ದು ಮಾವಿನಕಾಯಿ ಚಟ್ನಿ ರೆಡಿ ಆಗೈತಿ. ಈಗ ಇದನ್ನು ಇಷ್ಟ ಮಿಕ್ಸ್ ಮಾಡಿದ್ವಲ್ಲ, ಇದನ್ನ ಚಲೋತ್ತಾಗಿ ಹಿಂಗೆ ಮುಚ್ಚಿಟ್ಬಿಡೋಣ. ಈ ಮಾವಿನಕಾಯಿ ಚಟ್ನಿಗೆ ನಾನು ಇವತ್ತು ರೊಟ್ಟಿ ಮಾಡತ್ತೀನಿ. ರೊಟ್ಟಿಗಿಲ್ಲೇ ಜೋಳದ ಹಿಟ್ಟು ತೊಗೊಂಡಿನಿ, ಸಾನಿಸ್ಕೊಂಡ ಇಲ್ಲೇ ನೀರು ಕುದಿಯಕ್ಕೆ ಇಟ್ಟೀನಿ, ಹಿಟ್ಟಿನ ನೀರು ಹಾಕೊಳಕ್ಕೆ. ಈಗ ನೀರು ನೋಡ್ಬೋದು ನೀವು ಕುದೀತಾ ಇದ್ದಾವೆ. ಇವಾಗ ಅವ್ನು ತೆಗೆದು ನಾವು ಹಿಟ್ಟಿನ ನೀರು ಹಾಕ್ಕೊಳ್ಳೋದು. ಎಲ್ಲರೂ ಹಿಂಗೆ ನೀರು ಕುದಿ ಬಂದಾಗ ನೀರು ತಕ್ಕೊಂಡು ನಾವು ಇಲ್ಲೇನು ಜೋಳದ ಹಿಟ್ಟು ಸಾನಿಸಿ ಇಟ್ಕೊಂಡಿದ್ನಲ್ಲ, ಆ ಜೋಳದ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಕುದಿಯೋ ನೀರನ್ನು ಹಾಕ್ಕೊಂಡು ಇವಾಗ ಇದನ್ನ ಹಿಂಗೆ ಚಲೋ ಹೊತ್ನಾಗ ಹಿಟ್ಟು ಮತ್ತು ನೀರನ್ನು ಎರಡು ಮಿಕ್ಸ್ ಮಾಡಿಟ್ರೆ ನಮ್ದು ರೊಟ್ಟಿ ಬಡಿಯೋಕೆ ಹಿಟ್ಟು ರೆಡಿ ಆದಂಗೆ ನೋಡ್ರಿ. ಇದು ಅಷ್ಟೇ, ಜಿಗಿ ಹಾಕೋದು ಅದು ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಜೋಳ ಈಗ ಫ್ರೆಶ್ ಆಗಿ ಬೀಸಿದ್ವಿ ಅಂದ್ರೆ ಜಿಗಿ ಜಾಸ್ತಿ ಇರುತ್ತೆ, ಹಾಗಾಗಿ ಈ ಜಿಗಿಯನ್ನು ಹಾಕಿದ್ವಲ್ರಿ ಈಗ ಇದನ್ನು ಕಡಿಮೆ ಕೂಡ ಮಾಡ್ಕೋಬೋದು. ಅವಾಗ ಇಲ್ಲಪ್ಪ ಹಿಟ್ಟು ಬೀಸಿ ಇಟ್ಟು ನಾವು ತಿಂಗಳು ಅದು ಆಗೈತೆ, ತಿಂಗಳ ಮೇಲೆ ಆಗೈತೆ ಅನ್ನಂಗಿದ್ರೆ ಇದನ್ನ ಜಿಗಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಅದು ನಿಮ್ಮ ಜೋಳದ ಮೇಲೆ ಡಿಪೆಂಡ್ ಆಗಿರ್ತೈತಿ. ಜಿಗಿ ಇದ್ದರೆ ಕಡಿಮೆ ಜಿಗಿಯನ್ನು ಹಾಕೋಬೋದು, ಇಲ್ಲಪ್ಪ ಆಗಿತ್ತಂದ್ರೆ ಭಾಳ ದಿನ ಅದು ಬೀಸಿದ ಹಿಟ್ಟಿತ್ತಂದ್ರೆ ಜಾಸ್ತಿನೂ ಹಾಕೋಬೋದು. ಇವಾಗಿದು ರೊಟ್ಟಿ ಮಾಡೋಕೆ ಜಿಗಿ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತಿಗೆ ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ನಾದ್ಕೊತೀನಿ. ಈಗ ನಾದಕ್ಕೆ ಹೋದ್ರೆ ಕೈಯ ಸುಡ್ತೈತಿ, ಬಿಸಿ ಬಿಸಿ ಐತಿ. ಅದಕ್ಕೆ ಹಿಂಗೆ ಮುಚ್ಚಿಬಿಟ್ಟು ಈ ಚಮಚ ಏನೈತಲ್ರಿ ಇದನ್ನು ಇದ್ರಾಗ ಬಿಟ್ಟೇನಿ. ಈಗ ಆಮೇಲೆ ಸ್ವಲ್ಪ ಒಂದು 10 ನಿಮಿಷ ಆದಮೇಲೆ ತಕ್ಕೊತೀನಿ. ಆಲ್ರೆಡಿ ಚಟ್ನಿ ರೆಡಿ ಆಗೈತಿ, ಇನ್ನು ರೊಟ್ಟಿ ಮಾಡ್ಕೊಂಡು ಊಟ ಮಾಡೋದು. ನೋಡಿರಿ ಇದ್ರೊಳಗೆ ಏನು ಚಮಚ ಬಿಟ್ಟಿದ್ನಲ್ಲ, ಇದನ್ನು ಹಾಗೆ ಅದರೊಳಗೆ ಮುನ್ಗಿಸಿ ತಕ್ಕೊಂಬಿಡ್ಬೇಕಂದ್ರೆ ಹಿಟ್ಟು ಅದಕ್ಕೆ ಹೊರಗೆ ಬರೋಂಗಿಲ್ಲ. ಇಷ್ಟು ಮಾಡಿ ಇದನ್ನ ಒಂದು ಸ್ವಲ್ಪ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡ್ಬೋದು. ಇಲ್ಲಪ್ಪ ನಾನು ಬಿಸಿ ಬಿಸಿನ ಕಲಿಸ್ತಾನೆ ಹಂಗಿದ್ರೆ ಹಿಂಗೆ ಸ್ವಲ್ಪ ನೋಡ್ಕೊಂಡು ಕೈ ಆಡಿಸ್ಬೇಕು, ಯಾಕಂದರೆ ಬಿಸಿ ಇರುತ್ತೆ. ಕೈಲೇ ಕಲಿಸ್ಬೇಕಲ್ವ ಇದನ್ನು ಹಿಟ್ಟು. ನಾವು ಯಾವುದೇ ಸ್ಪೂನಿಂದ ಇದು ಕಲಿಸ್ಕೊತೀನಿ ಅಂದ್ರೆ ನಡೆಯಂಗಿಲ್ಲ ರೀ. ಇದಕ್ಕೆ ರೊಟ್ಟಿ ಹಿಟ್ಟು ಕೈಲೇ ನಾವು ಎಷ್ಟು ಚಲೋ ಹೊತ್ತಂಗೆ ಕಲಿಸ್ಕೊತೀವಿ ಅಷ್ಟು ಚಲೋ ಹೊತ್ತಂಗೆ ರೊಟ್ಟಿ ಬರ್ತಾವೆ ನೋಡಿರಿ. ಇವಾಗ ನಾನು ಬಿಸಿ ಐತಲ್ವ ಹಿಟ್ಟು ಗಪ್, ಹಾಗಾಗಿ ಸ್ವಲ್ಪ ಅದ್ರ ಜೊತೆ ಇದನ್ನು ಒಣ ಹಿಟ್ಟು ಮಿಕ್ಸ್ ಮಾಡಿ ಹಿಂಗೆ ಕಲ್ಸಾಕತ್ತೀನಿ. ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡಿ ರೊಟ್ಟಿ ಮಾಡ್ಕೊಂಡು ತೋರಿಸ್ತೀನಿ ಬರ್ರಿ. ನೋಡ್ರಿ ನಾವು ಹಿಟ್ಟು ಕಲಿಸ್ಕೊಂತ ಇದ್ದೀವಿ. ಹಿಟ್ಟು ಬಿಸಿ ಐತಲ್ಲ, ಹಾಗಾಗಿ ನೋಡ್ಕೊಂಡು ಕಲಿಸ್ಬೇಕು. ಕಲ್ಸಾಕತ್ತೀನಿ ನೋಡ್ರಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಹಿಟ್ಟು ಎರಡು ಕೈಲೇ ಚಲೋ ಹೊತ್ನಾಗ ಕಲಿಸ್ಕೋಬೇಕು.
ಹಿಂಗೆ ದಾರ ಹಾಕಿ ಹಾಕಿ ಎಷ್ಟು ಅವಶ್ಯ ಐತೆ ಅಷ್ಟೇ ನೋಡ್ಕೊಂಡು ಈ ಪಾತ್ರೆ ತಣ್ಣೀರು ಇಟ್ಕೊಂಡು ಅಷ್ಟೇ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಿಂಗೆ ತಣ್ಣೀರು ಹಾಕಿ ಹಿಟ್ಟು ಕಲಿಸ್ಕೊಳ್ಬೇಕು. ಹಿಟ್ಟು ಕಲಿಸ್ಕೊಂತ ಇದೀವಿ. ನೋಡಿ ನಾವು ಹಿಟ್ಟು ಕಲಿಸ್ಕೊಂತ ಇದೀವಿ. ಅಲ್ಲಿ ಹಂಚು ಕಾಯಕ್ಕೆ ಇಟ್ಟಿದ್ದೀವಿ. ಇವಾಗ ನಮ್ಗೆ ರೊಟ್ಟಿ ತಟ್ಟಕ್ಕೆ ಹಿಟ್ಟ ರೆಡಿ ಆಯ್ತು. ಇದನ್ನ ಇನ್ನೊಂದ್ಸತಿ ನಾವು ರೊಟ್ಟಿ ತಟ್ಟೋ ಕಲ್ ಮೇಲೆ ಹಿಂಗೊಂದು ಸ್ವಲ್ಪ ನೀರು ಹಾಕೊಂಡು ಅದ್ರ ಮೇಲೆ ಕೂಡ ಹಿಂಗೊಂದ್ಸತಿ ಮಿಚ್ಕೋಬೇಕು ನೋಡ್ರಿ. ಮಿಚ್ಕೊಂಡ್ಮೇಲೆ ಹಿಂಗೆ ಮಾತಾಡ್ದಿತ್ತು ಸರಿ ಮಾತಾಡ. ಮಿಚ್ಕೊಂಡ್ಮೇಲೆ ಹಿಟ್ಟು ಎಷ್ಟು ಸರಿಯಾಗಿ ಮಿಚ್ಕೋತೀವಿ ಅಷ್ಟು ಚಲೋತಂಗೆ ರೊಟ್ಟಿ ಬರ್ತಾವೆ. ಇವಾಗ ರೊಟ್ಟಿ ತಟ್ಟಕ್ಕೆ ಹಿಟ್ಟ ರೆಡಿ ಆಯಿತು. ಕರೆಕ್ಟಾಗಿ ನೋಡ್ರಿ. ಈಗ ನಿಮ್ಮ ರೊಟ್ಟಿ ಸೈಜ್ ನೋಡ್ಕೊಂಡು ಹಿಟ್ಟು ತಗೋಬೇಕು. ನಿಮ್ಗೆ ಎಷ್ಟು ದೊಡ್ಡದು ಸಣ್ಣದು ಅಥವಾ ದಪ್ಪ ತೆಳು ನೋಡ್ಕೊಂಡು ಸ್ವಲ್ಪ ಹಿಟ್ಟು ತಗೊಂಡು. ಇವಾಗ ಯಾರು ಹಿಂಗೆ ರೊಟ್ಟಿ ಬಡಿಯೋದು ಕಡಿಮೆ ಮಾಡಿಬಿಟ್ಟಾರೆ. ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಬಡಿಯೋದು ಅಂದ್ರೆ ಒಂದು ದೊಡ್ಡ ಕೆಲಸ ಅದು. ಆದರೆ ಈಗ ಯಾರೂ ಬಡಿತಾ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಉದ್ದೋದು ಕಲಿತು ಬಿಟ್ಟಾರು. ಇರಲಿ ಅಂತ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲೇ ನಿಮಗೆ ರೊಟ್ಟಿ ಮಾಡಿ ತೋರಿಸಾತೀನಿ. ಕೈಗೆ ಏನಾರು ಅಂಟಕತ್ತು ಅಂದ್ರೆ ನಿಮಗೆ ನನಗೀಗ ಅಂಟಿಲ್ಲ. ಅಕಸ್ಮಾತ್ ಅಂಟುವಂಗೆ ಅನಿಸ್ತು ಅಂದರೆ ಈ ಥರ ಸ್ವಲ್ಪ ಹಿಟ್ಟು ತಗೋಬೇಕು. ಅದೇ ಜೋಳದ ಹಿಟ್ಟೆ ಇದು ಹಚ್ಚಕ್ಕೆ ಇಟ್ಕೊಂಡಿರೋದು. ಕೆಳಗೂ ಸ್ವಲ್ಪ ಅದನ್ನೇ ಹಾಕೋದು, ಮೇಲೂ ಸ್ವಲ್ಪ ಅದನ್ನೇ ಅಂಟಿಸ್ಕೊಂಡು ಬಡಿಬೇಕು. ಇವಾಗ ನೋಡಿ ತವಿ ಕಾದಿದೆ. ಇಲ್ಲ ರೊಟ್ಟಿ ಹಂಚು ಕಾದೈತಿ. ನಾನು ಫಸ್ಟ್ ಒಂದು ಮಾಡಿ ತೆಗೆದೆ. ಅದನ್ನು ಒರೆಸೋಕ್ಕೆ ಅವಾಗ ಒರೆಸ್ಕೊಳಕಂತ ಈ ಥರನಾಗ ಒಂದು ಕಾಟನ್ ಟವೆಲ್ ಇಟ್ಕೊಂಡಿರ್ತೀನಿ. ಇವಾಗ ನಾನೇನು ತಟ್ಟಿದ್ನೆಲ್ಲ ರೊಟ್ಟಿ ಹಾಕಿ. ಇದು ಇಂಪಾರ್ಟೆಂಟ್ ನೋಡ್ರಿ. ರೊಟ್ಟಿ ಮಾಡಬೇಕಿದ್ರೆ ಹಿಟ್ಟಿನ ನೀರು ಹಚ್ಚೋದು ಇಂಪಾರ್ಟೆಂಟ್. ರೊಟ್ಟಿ ತಟ್ಟೋದು ನಾದೋದು ಎಷ್ಟು ಮುಖ್ಯನೋ ಹಿಟ್ಟಿನ ನೀರು ಹಚ್ಚೋದು ಕೂಡ ಅಷ್ಟೇ ಮುಖ್ಯ. ನೀರೇನಾದ್ರು ನಾವು ಸರಿಯಾಗಿ ಹಚ್ಚಲಿಲ್ಲ ಅಂದ್ರೆ ರೊಟ್ಟಿ ಬಿರುಕು ಬಿಟ್ಕೊಳುತ್ತೆ. ಇವಾಗ ಹಿಟ್ಟಿನ ನೀರು ಹಚ್ಚಿದ್ದೀನಿ, ತಿರುಗಾಕೊಳತ್ತೀನಿ ನೋಡ್ರಿ. ಈಗ ನೋಡ್ರಿ ಅಲ್ಲಿ ರೊಟ್ಟಿ ನಾನು ಮಾಡೀನ, ಅಲ್ಲಿ ರೊಟ್ಟಿ ಹಾಕಿನಿ. ಅಲ್ಲಿ ಬೇಯೋ ಅಷ್ಟೊತ್ತಿಗೆ ಇಲ್ಲಿ ಇನ್ನೊಂದು ರೊಟ್ಟಿ ತಟ್ಕೊಳಕ್ಕೆ ರೆಡಿ ಮಾಡೋದು. ಇವಾಗ ನೋಡ್ರಿ ಒಂದು ರೊಟ್ಟಿ ಉಳ್ಳಿ ರೆಡಿ ಆಯ್ತಲ್ಲ. ಸ್ವಲ್ಪ ಹಿಟ್ಟು ಹಾಕೊಂಡು ಆ್ಯಕ್ಚುಲಿ ಉದ್ದೋಕ್ಕಿಂತಲೂ ತಟ್ಟೋದೇ ಬೆಸ್ಟ್ ರೀ. ಅದು ಉದ್ದೋದು ಬೆಲೆನೂ ಈಗ ಅಂಟ್ಕೊಂತ ಅದಕ್ಕೆ ಅವರು ಸುತ್ತಬೇಕು, ಅದೆಲ್ಲ ರಗಡೆ. ಬಟ್ ಅದು ರೂಢಿ ಮೇಲೆ ಹೋಗುತ್ತೆ. ಇವಾಗ ಎಲ್ಲರೂ ತಟ್ಟೋದು ಬಿಟ್ಟಾರೆ, ಉದ್ದಿನೇ ಮಾಡ್ತಾರೆ. ನೋಡ್ರಿ ನಮ್ಮದು ತಟ್ಟೋದು ರೊಟ್ಟಿ ನಿಮಗೆ ನೋಡಕತ್ತಿದ್ರಿ ವಿಡಿಯೋವನ್ನ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನಮ್ಮ ಇವತ್ತಿನ ರಾತ್ರಿ ಊಟ ರೊಟ್ಟಿ ಮತ್ತು ಮಾವಿನಕಾಯಿ ಚಟ್ನಿ. ಅದು ಈ ಚೆನ್ನಾಗಿ ಬಡದ ರೊಟ್ಟಿ, ಗೊತ್ತಿದ್ದೆಲ್ಲ ಬಡದ ರೊಟ್ಟಿ. ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದ್ರೆ ನಿಮ್ದೊಂದು ಸ್ಮಾಲ್ ಲೈಕ್ ಕೊಡೋದು ಮರಿಬೇಡ್ರಿ. ಆಗ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ. ಶೇರ್ ಮಾಡಿರಿ. ನೋಡ್ರಿ ಇವಾಗ ನಮ್ದು ರೊಟ್ಟಿ ರೆಡಿ. ಇವಾಗ ಇದು ಬೆಂದಿದೆ, ತಕ್ಕೊಂತೀನಿ. ಈಗ ಇದನ್ನು ಹಾಕ್ಕೊತೀನಿ ನೋಡ್ರಿ. ನನ್ನ ಈ ವಿಧಾನ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡೋಕೆ ಮರಿಬೇಡ್ರಿ. ನೋಡ್ರಿ ಎಣ್ಣೆ ರೊಟ್ಟಿನೂ ಹಾಕಿದ್ದೀನಿ. ಅದಕ್ಕೆ ಮತ್ತು ನಾನು ಹಿಟ್ಟಿನ ನೀರು ಹಚ್ಚಕ್ಕೆ ನೋಡ್ರಿ ಇಲ್ಲಿ ಬೇರೆ ಏನೋ ಅಲ್ಲಿದೆ ಪಂಚವಟಿ. ನಮ್ಮ ಮನೆಗೆ ನಮ್ಮ ಅಪ್ಪ ಅದು ಎಲ್ಲ ಇದೇ ಪಂಚೆ ಉಡೋದು. ಆ ಪಂಚಬಟ್ಟಿಯನ್ನು ತೊಗೊಂಡಿದ್ದೀನಿ ನಾನು. ಅದಂದರೆ ತೆಳುನೂ ಇರುತ್ತೆ, ನೀರು ಜಾಸ್ತಿ ಹಿಡ್ಕೊಳಂಗಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಬೋದು ನೋಡ್ರಿ.
ನೋಡ್ರಿ ಬಿಸಿ ಬಿಸಿಯಾದ ತೆಳುವನ್ ಜೋಳದ ರೊಟ್ಟಿ ರೆಡಿ ಆಗೈತಿ. ಹಂಗೆ ನಮ್ಮದಲ್ಲೇ ಚಟ್ನಿ ಕೂಡ ರೆಡಿ ಇತ್ತು. ಬರ್ರಿ ಇವಾಗ ಅದರ ಕಾಂಬಿನೇಷನ್ ವಿತ್ ತಿಂದು ಟೇಸ್ಟ್ ಹೇಳ್ತಾನೆ ನಮ್ಮ ಹುಲಿ ನೋಡಂತ್ರಿ. ಸುಮ್ಮನೆ ನೋಡ್ರಿ ಹೊಳಿಸಿ ಬೇಯಿಸ್ಕೋಬೇಕ್ರಿ. ನಾವು ಹಿಟ್ಟು ನಾದೋದ್ರಿಂದ ಹಿಡಿದು ರೊಟ್ಟಿ ಬಡಿಯೋದಾಗಿರ್ಬೋದು, ಬೇಯಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಬೇಯಿಸೋದು ಕರೆಕ್ಟಾಗಿದ್ದಾಗ ಮಾತ್ರ, ಸರಿಯಾಗಿ ಬೆಂದಾಗ ಮಾತ್ರ ತಿನ್ನೋರು ಇಷ್ಟಪಡ್ತಾರೆ. ಇಲ್ಲ ನಾವೆಲ್ಲ ನಾದೋದು ಕರೆಕ್ಟ್ ಮಾಡಿದ್ದೀವಿ, ರೊಟ್ಟಿ ತೊಟ್ಟೋದು ಕರೆಕ್ಟ್ ಆಗೈತಿ, ಏನು ಮಾಡೋದು ಬಿಡ್ರಿ, ನಮ್ಮ ಮನ್ಯಾಗೆ ಮಾಡಿದ ರೊಟ್ಟಿ ಅಲ್ಲೇ ಉಳಿತವೆ. ಆಮೇಲೆ ಇವತ್ತು ಮಾಡಿದ್ದು ಬೆಳಿಗ್ಗೆ ತಿನ್ನಕ್ಕೆ ಹೋಗೋದ್ರಾಗ ಅದ್ರ ಮೇಲೆ ಗಡ್ಡು ಬಂದಿರ್ತವೆ ಅಥವಾ ಬೂಸುಳು ಬಂದಿರ್ತವೆ ಅಂತ ಅನ್ನಂಗಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಈ ಬೇಯಿಸೋ ಈ ವಿಧಾನ ಕರೆಕ್ಟ್ ಆಯಿತು ಅಂದ್ರೆ ನಾವು ಈ ರೊಟ್ಟಿನ ತಿಂಗ್ಳುಗಂಟ್ಲೆ ಇಟ್ಟರು ಕೂಡ ಕೆಡಂಗಿಲ್ಲ ರೀ. ಇದು ಈ ಹೆಂಗೆ ರೊಟ್ಟಿ ಇರುತ್ತಲ್ಲ ಹಿಂಗೆ ಕಟ್ಟಕ್ಕಾಗತ್ತೆ ವಿನಃ ಯಾವುದೇ ಕಾರಣಕ್ಕೂ ಅದು ಬೂಸುಳು ಬರೋದಾಗಲಿ ಕೆಡೋದಾಗಲಿ ಆಗಂಗಿಲ್ಲ. ಅದಕ್ಕೆ ಕಾರಣ ನಾವು ಬೇಯಿಸೋ ವಿಧಾನ ನೋಡಿರಿ ಕರೆಕ್ಟಾಗಿ ಬೆಂದಿದೆ. ಹಿಂಗೆ ಸರಿಯಾಗಿ ನಾವು ಬೇಯಿಸಿದೀವಿ ಅಂದ್ರೆ ರೊಟ್ಟಿ ಕೆಡೋದಿಲ್ಲ. ನಾವು ಇವಾಗ ಅಕಸ್ಮಾತ್ ಮಾಡಿದ್ದು ಹೆಚ್ಚು ಕಮ್ಮಿ ಉಳಿದು ಅಂದ್ರೆ ನಾವು ಹಂಗೆ ಗಾಳಿಗೆ ಇಟ್ಬಿಡ್ತೀನಿ, ಅವು ಹಂಗೆ ಕಟ್ಟಕ್ಕಾಗಿರ್ತವೆ ನೋಡಿರಿ. ಹಿಂಗೇ ನಮ್ಮ ಉತ್ತರ ಕರ್ನಾಟಕದಾಗ ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ, ಈ ಜೋಳದ ರೊಟ್ಟಿ ಇವನ್ನೆಲ್ಲ ಹಿಂಗೆ ತೆಳುವಂಗೆ ಮಾಡಿ ಕಟಕ್ ಮಾಡಿ ಇಟ್ಬಿಡ್ತಾರೆ. ಅವಕ್ಕೆ ಕಡಕ್ ರೊಟ್ಟಿ ಅಂತಾರೆ, ನಾವು ಕಟಕ್ ರೊಟ್ಟಿ ಅಂತೀವಿ ಅಷ್ಟೇ ನೋಡ್ರಿ. ಬರ್ರಿ ನಮ್ದು ಬಿಸಿ ಬಿಸಿ ಜೋಳದ ರೊಟ್ಟಿ, ಆಮೇಲೆ ನಾವು ಆಗಲೇ ತಯಾರು ಮಾಡ್ಕೊಂಡಿದ್ದೀವಲ್ಲ ಮಾವಿನಕಾಯಿ ಚಟ್ನಿ ರೆಡಿ ಆಯ್ತು. ಇದರ ಜೊತೆಗೆ ಸೈಡ್ ತಿನ್ನೋಕೆ ಇವಾಗ ಒಂದೆರಡು ಮೆಣಸಿಕಾಯಿ ಹುರಿದಿಟ್ಕೊಂಡಿದ್ದೆ. ಅವೇ ಹುರಿದಿರೋ ಮೆಣಸಿಕಾಯಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದ್ರ ಜೊತೆ ಹಿಂಗೆ ಸೈಡ್ ಇಟ್ಕೊಂಡು ತಿಂದರೆ ಊಟ ಮಜಾನ ಮಜಾ. ಇದರ ಮುಂದೆ ಯಾವ ಅಮೃತನೂ ಇಲ್ಲ ಹೊಟ್ಟೆಗೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈಗ ಈ ರೊಟ್ಟಿ ಮತ್ತು ಚಟ್ನಿ ಟೇಸ್ಟ್? ನಾನೇ ನೋಡ್ತೇನೆ ಇವಾಗ, ತಗೋ ತಿಂತಿ. ಸೂಪರ್ ಆಗೈತಿ. ಅದ್ರ ಜೊತೆ ಸ್ವಲ್ಪ ಒಂದು ಸೈಡಿಗೆ ಮೆಣಸಿಕಾಯಿ ಖಾರಕ್ಕೆ ಬೇಕಂದ್ರೆ ಕಡ್ಕೊಳ್ಬೋದು. ಈ ಥರನೇ ಹುರಿದಿರೋ ಮೆಣಸಿಕಾಯಿ ಇದಕ್ಕೆ ಒಂಚೂರು ಉಪ್ಪು ಧರಿಸಿನ ಅಷ್ಟೇ. ನಿಜವಾಗ್ಲೂ ಮಸ್ತ್ ಬಂದೈತಿ. ಹುಳಿ ಹುಳಿ ಖಾರ ಖಾರ. ನಮ್ಮ ಹುಡುಗ ತಿಂತಾನಂತ ನೋಡ್ರಿ. ನಾವು ಮಾಡಿರೋ ಇವತ್ತಿನ ರಾತ್ರಿ ಊಟ ಸಿಂಪಲ್ ಬಟ್ ಆರೋಗ್ಯಯುತವಾದ ಊಟ. ನಿಮಗೆಲ್ಲ ಇಷ್ಟ ಆಗಿದ್ರೆ ನೋಡಿರಿ, ನೀವು ಕೂಡ ಹಿಂಗೊಮ್ಮೆ ಮಾಡಿ ನಮ್ಗೆ ತಿಳಿಸ್ರಿ ಹೆಂಗೆ ಬಂತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಗುಡ್ ನೈಟ್.